ದುಷ್ಕರ್ಮಿಗಳಿಂದ ತಂಬಾಕು ಬೆಳೆ ನಾಶ. ದಡದಳ್ಳಿ ಗ್ರಾಮದ ನೊಂದ ರೈತನ ಅಳಲು. ಹೌದು, ಸಾಲಿಗ್ರಾಮ ತಾಲೂಕಿನ ದಡದಳ್ಳಿ ಗ್ರಾಮದ ಬಡ ರೈತ ವೈರಮುಡಿ ಕೊಂಚಲವಮ್ಮ ಎಂಬುವರು. ಇವರಿಗೆ ಇದ್ದ ಸ್ವಲ್ಪ ಜಮೀನಿನೊಂದಿಗೆ ಬೇರೆಯವರ ಸ್ವಲ್ಪ ಜಮೀನನ್ನು ತಂಬಾಕು ಬೆಳೆ ಮಾಡಲು ತೆಗೆದುಕೊಂಡಿದ್ದರು. ಒಟ್ಟು 3 ಎಕರೆ ತಂಬಾಕು ಬೆಳೆ ಮಾಡಿದ್ದು, ಅದರಲ್ಲಿ ಸ್ವಲ್ಪ ಬಾಳೆಗಿಡವೂ ಇತ್ತು. ತಡರಾತ್ರಿ ದುಷ್ಕರ್ಮಿಗಳು 20 ಕುಂಟೆ ತಂಬಾಕು ಕತ್ತರಿಸಿದ್ದು, ಫಸಲಿಗೆ ಬಂದಿದ್ದ ಬಾಳೆಗಿಡವನ್ನು ಕತ್ತರಿಸಿದ್ದಾರೆ. ಲಕ್ಷಾಂತರ ರು ಹಣ ಖರ್ಚು ಮಾಡಿ ಉತ್ತಮವಾದ ವ್ಯವಸಾಯವನ್ನು ಮಾಡುತ್ತಿದ್ದ ಇವರು ಯಾರಿಗೂ ತೊಂದರೆ ಮಾಡದೆ, ಕೇಡು ಬಯಸದೇ ಇದ್ದರೂ ಬೆಳೆಯನ್ನು ನಾಶ ಮಾಡಿರುವ ಮನಸ್ಥಿತಿಗಳ ಬಗ್ಗೆ ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ನೊಂದ ರೈತ ವೈರಮುಡಿ ಈ ಘಟನೆ ಸಂಬಂಧ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದು, ನ್ಯಾಯ ಸಿಗುವ ಕಡೆ ಮುಖ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಆಗಿರುವ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು, ಹಾಗೆಯೇ ಸರ್ಕಾರದಿಂದ ಪರಿಹಾರ ಸಿಗಬೇಕೆಂದು ಅಳನ್ನ ತೋಡಿಕೊಂಡರು. ಆರ್ಜಿ ನ್ಯೂಸ್ ಜೊತೆ ಬಸವರಾಜು, ಸಾಲಿಗ್ರಾಮ. ನಾವು 2 ಎಕರೆ ಹಾಕಿದ್ದು. 2 ಎಕರೆಯಲ್ಲಿ 10 ಗಂಟೆ ಶನಿವಾರ ಸಾಯಂಕಾಲ 8-8:30 ಮೇಲೆ ಕತ್ತಲೆ ಮಾಡಿಕೊಂಡು ಈ ಥರ ತಡಿನಾರದಕ್ಕೆ ಈ ಥರ ಕಡ್ದು ಬೆಳೆಯೆಲ್ಲನೂ ನಾಷ್ಟ ಮಾಡೋಕ್ರೆ. ಬಾಳೆ ಗಿಡ, ಇದು ಹೊಗೆ ಗಿಡ, ಪ್ರತಿಯೊಂದು ನಾವು ಕಷ್ಟಪಟ್ಟು ಮಾಡಿದ್ದಕ್ಕೆ ಈ ಥರ ಮಾಡವ್ರೆ. ನೋಡಿ ನೀವೇ 2 ತವ ಈ ಥರ ಮಾಡಾಕಿದ್ದಾರೆ. ಒಂದು 100-150 ಕಡ್ಡಿ ಸೊಪ್ಪು ಈ ಥರ ವೇಷ ಕೊನೆಗೆ ಮುರ್ಕೊಂಡು ಬೇಯಿಸ್ಕೊಂಡಿದ್ರು ನಾವು ಇಷ್ಟು ಇದು ಮಾಡ್ತಿತ್ತಿಲ್ಲ. ಸದ್ಯಕ್ಕೆ ಕತ್ತರಿಸ್ಬಿಟ್ಟು ಇಲ್ಲ, ಅವ್ರಿಗೂ ಇಲ್ಲ ನಮಗೂ ಇಲ್ಲ, ನಮಗಿಷ್ಟು ಅನ್ಯಾಯ ಮಾಡಿದ್ದಾರೆ. ಅದೇನು ಕ್ರಮ ತಗೊಳ್ಳಿ ಪೊಲೀಸ್ ಸ್ಟೇಷನ್ಗಳು ನೆನ್ನೆ ಕೊಟ್ಟಿದ್ವಿ. ಅವರು ಬಂದು ಎಲ್ಲನೂ ಪೂರ್ತಿ ನೋಡಿಕೊಂಡು ಫೋಟೋ ಹೊಡ್ಕೊಂಡು ಹೋಗಿದ್ದಾರೆ. ಅದೇನು ನಾವು ಪ್ರೂಫ್ ಸಿಕ್ಕಲಿ ನೋಡ್ತೀವಿ ಅಂತ ಅಂದ್ಕೊಂಡು ಹೋಗಿದ್ದಾರೆ. ನಾವು ಆದಷ್ಟು ಬೇಗ ಎಲ್ಲರೂ ನೋಡಿ ಒಂದು ಸ್ವಲ್ಪ ಕ್ರಮ ತಗೊಳ್ಳಿದ್ದು. ಒಂಚೂರ ಕೈ ಅಂತೂ ಬಿಡಬೇಡಿ. ಇದು ಒಂದಲ್ಲ, ಇದೇ ಥರ ಆಗಾಗಲೇ ಒಂದು ಪೈಪಲ್ಲಿ ಒಂದು ಜಟ್ಟಿಯಲ್ಲಿ ಈ ಥರ ಕದೀತಾವ್ರೆ. ನಾವು ಎಲ್ಲಿ ಗಂಟ ಸೋರಿಸ್ಕೊಳ್ಳೋದು? ನಾವು ಯಾರು ಅಂತ ಕಂಡ ಮಾಡೋದು? ಹೊಲ್ದ ಹತ್ರ ನಾವು ಇರೋದು ದಡದಳ್ಳಿಯಿಂದ ಇಲ್ಲಿ ಬಂದು ನಾವು ನೈಟೆಲ್ಲ ಕಾಯೋಕ್ಕಾಗತ್ತಾ? ಒಂದು ಪೈಪ್ನೇ ಕದೀತಾರೆ, ಜಟ್ನೇ ಕದೀತಾರೆ. ಹಿಂಗೆಲ್ಲ 3-4 ಸರಿ ಹಿಂಗೆ ಆಗೈತಲ್ಲ. ನಾವು ಏನು ಮಾಡೋದು? ಇದಕ್ಕೆ ಏನು ಥರ ನಾವು ಇದು ಮಾಡ್ಕೊಳ್ಳೋದು? ನಾವು ಇಷ್ಟಪಟ್ಟು ಕಂಡರ ಮನೆ ಸಾಲ ತಂದು ಇಷ್ಟು ಬೆಳೆಗೆ ಹಾಕಿ ಮಾಡಿದ್ದೀವಲ್ಲ, ಈಗ ನಾವು ಎಲ್ಲಿ ತಂದು ನಾವು ದುಡ್ದು ಯಾವ ಥರದಲ್ಲಿ ನಾವು ಮಾಡೋದು? ಇದೇ ಬಿಟ್ಟರೆ ನಾವು ನಮ್ಗೆ ಇದೇ ಬಿಟ್ಟರೆ ಯಾವುದು ಗತಿ ಇಲ್ವಲ್ಲ. ನಾವು ಯಾವ ಥರ ಜೀವನ ಮಾಡೋದು? ನಾವು ನಮಸ್ಕಾರ. ನಾವು ದಡದಳ್ಳಿ ಗ್ರಾಮಸ್ಥರು. ಇವರು ರೈತರು ವೈರಮುಡಿ ಅಂತ ಇವ್ರ ಹೆಸರು ಬಂದು, ಇವರು ಸುಮಾರು 2 ಎಕರೆಗೆ ತಂಬಾಕು ಬೆಳೆದವ್ರೆ. ಸುಮಾರು 20 ಕುಂಟೆಯಷ್ಟು ದುಷ್ಕರ್ಮಿಗಳು ಬಂದು ಈ ಬೆಳೆನ ಹಾಳು ಮಾಡಿದ್ದಾರೆ. ಪಾಪ ಅವರು ಸಾಲ ಮಾಡಿದಂಥ ಬೆಳೆ ಇಷ್ಟೊಂದು ನಾಶ ಆಗೈತೆ. ದಯಮಾಡಿ ಆ ರೈತರಿಗೆ ನ್ಯಾಯ ಕೊಡಿಸ್ಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ದೂರು ದಾಖಲೆ ಮಾಡಿದ್ದಾರೆ. ಇದಕ್ಕೆ ದಯವಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಇವ್ರಿಗೆ ಸರಿಯಾದ ರೀತಿ ನ್ಯಾಯ ಕೊಡಿಸ್ಬೇಕು. ಹಾಗೆ ಸರ್ಕಾರದಿಂದ ಇವರಿಗೆ ಅನುದಾನ ಕೊಟ್ಟು ಈ ರೈತರನ್ನ ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ.